ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ದಿನದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ಶಿವನ ಪೂಜೆ ಮಾಡಬೇಕಲ್ಲ ಇವತ್ತು, ಸೊ ಅದಕ್ಕೋಸ್ಕರ ನಮ್ಮ ಯಜಮಾನರು ಕೂಡ ಆಲ್ರೆಡಿ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಅವರಿಗೆ ಶಿವ ಅಂದರೆ ತುಂಬ ಇಷ್ಟ. ಅವರ ಇಷ್ಟ ದೈವನೇ ಶಿವ. ನಾನು ರೆಡಿಯಾಗಿ ಹೊರಗಡೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಮನೆಯಿಂದ ಆಚೆನೂ ಕೂಡ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ. ನಾನು ಯಾವಾಗಲೂ ಚಿಕ್ಕದಾಗೆ ರಂಗೋಲಿ ಹಾಕ್ತೀನಿ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಎಲ್ಲನೂ ತುಳಿದಾಡಿ ಮನೆಯೆಲ್ಲ ಗಬ್ಬು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನೆನ್ನೆನೇ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ. ಮತ್ತು ದೇವ್ರ ಸಾಮಾನು ಅಷ್ಟೇ ಎಲ್ಲ ತೊಳೆದಿಟ್ಟಿದ್ದೆ. ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ ಬೆಳಿಗ್ಗೆ ಎದ್ದು ಮಾಡ್ಕೋತೀನಿ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ಹಿಂದಿನ ದಿನ ಶನಿವಾರನೇ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಒರೆಸಿ ತೊಳೆದು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಎಲ್ಲ ಮಾಡಿ ಮಲ್ಕೊಂಡಿದ್ದೆ. ಸೊ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ. ಮತ್ತು ಇವಾಗ ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ವಿಭೂತಿ ಗಂಧ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಇಂಪಾರ್ಟೆಂಟಾಗಿ ಅಭಿಷೇಕ ಮಾಡಬೇಕು ಶಿವನ ಲಿಂಗಕ್ಕೆ. ಎಷ್ಟು ಬೇಗ ಮಾಡಿಕೊಂಡ್ರೂ ಟೈಮ್ ಆಗೇ ಬಿಡುತ್ತೆ. ಅದು ಯಾವಾಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಬೇಗ ಬೇಗ ಮಾಡ್ತಾಯಿದ್ರು ಲೇಟ್ ಆಗೇ ಬಿಡುತ್ತೆ ಪೂಜೆ ಮಾಡಬೇಕು ಅಂದರೆ. ನಾನು ಬೇಗ ಹೂವು ಎಲ್ಲ ಇಟ್ಟು ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಭಿಷೇಕಕ್ಕೆ ಏನೇನು ಬೇಕೋ ಅದೆಲ್ಲ ನಮ್ಮ ಮನೆಯವರು ರೆಡಿ ಮಾಡ್ಕೊಂಡಿದ್ದಾಯಿತು. ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ನೀರು, ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ನಾನು ಹೂವು ಇಟ್ಟು ರೆಡಿ ಮಾಡಿ ಅಲಂಕಾರ ಎಲ್ಲ ಮುಗಿಸ್ದೆ. ಸೊ ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ವ, ಸೊ ಹಾಗಾಗಿ ರವೆ ಉಂಡೆ ಮಾಡಿದ್ದೀನಿ. ಈ ಸಲ ನೈವೇದ್ಯಕ್ಕೆ ರವೆ ಉಂಡೆನ ಇಡ್ತಾಯಿದ್ದೀವಿ. ಎಲ್ಲ ಪ್ರಿಪ್ರೇಷನ್ ಆಯಿತು. ನಮ್ಮ ಮನೆಯವರು ಬಂದು ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಶಿವನ ಪೂಜೆ ಅಂದರೆ ಅವರಿಗೆ ತುಂಬ ಭಕ್ತಿ. ಶಿವ ಅಂದರೆ ತುಂಬ ಇಷ್ಟ ಅವರಿಗೆ. ಶಿವರಾತ್ರಿ ಯಾವಾಗಲೂ ಇದೇ ಥರನೇ ಮಾಡ್ತಾರೆ. ಅವರು ತುಂಬ ನಿಷ್ಠೆಯಿಂದ ಮಾಡ್ತಾರೆ. ಅಭಿಷೇಕ ಸ್ಟಾರ್ಟ್ ಮಾಡಿಕೊಂಡ್ರು. ಫಸ್ಟು ನೀರಲ್ಲಿ ನೀರು ಹಾಕಿ ಅಭಿಷೇಕ ಮಾಡ್ತಿದ್ದಾರೆ. ಆಮೇಲೆ ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು, ಆನಂತರ ಜೇನುತುಪ್ಪ, ತುಪ್ಪ ಎಲ್ಲ ಹಾಕ್ಬಿಟ್ಟು ಅಭಿಷೇಕ ಮಾಡ್ತಾಯಿದ್ದಾರೆ. ಅಭಿಷೇಕ ಮಾಡೋದು ನೋಡೋದೇ ಒಂಥರ ಖುಷಿ ನಮಗೆ. ನಾನಂತೂ ಒಂದು ನಿಮಿಷನೂ ಆ ಕಡೆ ಈ ಕಡೆ ಓಡಾಡಲ್ಲ, ಹಂಗೆ ನೋಡ್ಕೊಂಡು ಕೂತ್ಕೋತೀನಿ. ನೋಡಿ, ಮೊಸರು, ಹಾಲು ಎಲ್ಲ ಹಾಕಿ ಶಿವನಾಮನ ಜಪಿಸ್ತಾ ಅಭಿಷೇಕ ಎಲ್ಲ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ. ಅಭಿಷೇಕ ನೋಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಪೂಜೆ ಮಾಡಿ ಕೈ ಮುಗಿದು ಅದನ್ನೆಲ್ಲ ಕ್ಲೀನ್ ಮಾಡಿ, ಮತ್ತು ನಮ್ಮ ಮನೇಲಿ ಅವರು ಯಾವ ಥರ ಮಾಡ್ತಾರೆ ಅಂದರೆ 108 ಬಾರಿ ಶಿವನಾಮನ ಜಪಿಸ್ತಾ ಹೂವನ್ನು ಅರ್ಪಿಸ್ತಾ ಪೂಜೆ ಮಾಡ್ತಾರೆ. ಅಭಿಷೇಕ ಆದಮೇಲೆ ಅದು ಕೂಡ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೇವರು ಅಂತ. ಅದನ್ನ ನೋಡೋದೇ ಖುಷಿ ಅಲ್ವಾ. ಹಬ್ಬಗಳು ಬಂದರೆ ನೋಡಿ, ಇದಕ್ಕೆ ಖುಷಿಯಾಗೋದು. ಹಬ್ಬಗಳು ಮಾಡಿರೋದೇ ಇದಕ್ಕೆ ಅನಿಸುತ್ತೆ, ಸಂಪ್ರದಾಯಗಳನ್ನ ತಿಳಿಸ್ಕೊಡೋದಕ್ಕೆ. ಇದೆಲ್ಲ ಆದಮೇಲೆ ಮತ್ತೆ ಪೂಜೆ ಮಾಡಿ ಕಾಯಿನ ಒಡೆದು ನೈವೇದ್ಯ ಮಾಡಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಮಾಡಿದಾದ್ಮೇಲೆ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡೆ. ಇವತ್ತು ನಾವಿಬ್ಬರು ಕೂಡ ಉಪವಾಸ ಇದ್ದೀವಿ. ಸಂಜೆ ಎಲ್ಲರೂ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗಳು ನೋಡಿ ರೆಡಿಯಾಗಿದ್ದಾಳೆ. ಅವ್ರಿಗಂತೂ ಎಷ್ಟು ಹೊರಗಡೆ ಹೋಗ್ತೀವಿ ಅಂದರೆ ಸಾಕು, ತುಂಬ ಖುಷಿ ಅವರಿಗೆ. ನಾನು ಕೂಡ ಸೀರೆ ಉಟ್ಕೊಂಡು ಬಂದೆ. ಸಂಜೆ ದೀಪ ಹಚ್ಚುತ್ತಾ ಇದ್ದೀವಿ. ದೀಪ ಹಚ್ಬಿಟ್ಟು ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದೀವಿ. ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಅಷ್ಟರಲ್ಲಿ ನನ್ನ ಮಗ ಶರ್ಟ್ ಗಲೀಜು ಮಾಡ್ಕೊಂಬಿಟ್ಟಿದ್ದ. ಮತ್ತೆ ಚೇಂಜ್ ಮಾಡಿಕೊಂಡು ಮಕ್ಳನ್ನ ಕರ್ಕೊಂಡು ಹೊರಟ್ವಿ. ಹೋಗ್ತಾಯಿದ್ವಿ. ತುಂಬ ವೆಹಿಕಲ್ಸು, ಟ್ರಾಫಿಕ್ ಆಗಿಬಿಟ್ಟಿದೆ, ಜಾಮು. ಎಷ್ಟು ವೆಹಿಕಲ್ಸ್ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿ ಒಳಗಡೆ ಹೋಗಿದ್ದಾಯಿತು. ದೇವಸ್ಥಾನದ ಹೆಸರು ನೀವೇ ನೋಡ್ಬೋದು, ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿಂದ ಮುಂದೆ ಹೋಗ್ತಾ ತುಂಬ ಅಂದರೆ ತುಂಬ ವೆಹಿಕಲ್ಸು, ಜನಸಾಗರ ಅಂತ ಹೇಳ್ಬೋದು ಒಳಗಡೆ.
ಇಲ್ಲಿ ನೋಡಿ ಎಷ್ಟು ಸ್ಟಾಲ್ಗಳು ನೋಡಿದ್ರೆ ಜಾತ್ರೆನೇ ನಡೀತಾ ಇದೆ. ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಇದೆ ಅಂತ. ಇದಕ್ಕಿಂತ ಮುಂಚೆ ತುಂಬ ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ, ಬಟ್ ಈ ಥರ ಯಾವತ್ತೂ ಜನ ಇರಲಿಲ್ಲ. ನಾವು ಇವತ್ತೇ ಈ ಥರ ಎಲ್ಲ ನೋಡಿದ್ದು. ನನಗಂತೂ ನೋಡಿ ತುಂಬ ಖುಷಿಯಾಗೋಯ್ತು. ನೀವೇ ನೋಡ್ಬೋದು ಫ್ಯಾನ್ಸಿ ಸ್ಟೋರ್ಸು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಸ್ಟಾಲ್ಗಳು ತಿನ್ನೋದು ಎಲ್ಲನೂ ಇತ್ತು. ಬಟ್ ಇವತ್ತು ಉಪವಾಸ, ನಾವೇನು ತಿನ್ನೋ ಆಗಿಲ್ಲ. ಅದೆಲ್ಲ ಹೋಗ್ತಾ ಇದ್ವಿ ನಾವು, ಏನಾದರೂ ಪಾರ್ಕಿಂಗ್ ಸಿಗ್ಬೋದು ಮುಂದೆ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹುಡುಕ್ತಾ ಇದ್ವಿ. ಜಾಗನೇ ಇಲ್ಲ, ಒಳಗಡೆ ಪಾರ್ಕಿಂಗ್ ಸಿಗುತ್ತೇನೋ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ವೆಹಿಕಲ್ಸ್ ಮೂವೇ ಆಗಲಿಲ್ಲ. ಇಲ್ಲೇ ಎಲ್ಲಾದರೂ ಹೊರಗಡೆ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ, ಅಲ್ಲಿ ಕೂಡ ತುಂಬ ವೆಹಿಕಲ್ಸ್ ನಿಂತ್ಬಿಟ್ಟಿದೆ. ಇಷ್ಟೊಂದು ಜನ ಬಂದಿದ್ದಾರೆ, ಪಾರ್ಕಿಂಗ್ ಎಲ್ಲಿ ಸಿಗುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ನೋಡಿದ್ವಿ ಅಲ್ಲೆಲ್ಲಾದರೂ ಪಾರ್ಕಿಂಗ್ ಇದೆಯಾ ಅಂತ. ಮತ್ತು ಯಾವುದೋ ಮನೆ ಮುಂದೆ ಚಿಕ್ಕ ರೋಡಲ್ಲಿ ನಿಲ್ಲಿಸಿದ್ವಿ. ಕತ್ತಲು ಬೇರೆ, ಅಲ್ಲಿ ಬೆಳಕು ಕೂಡ ಇಲ್ಲ. ಸರಿ ಅಂತ ಪಾರ್ಕ್ ಮಾಡಿ, ಸದ್ಯ ಪಾರ್ಕಿಂಗ್ ಸಿಗ್ತಾಯಿಲ್ಲ ಇದಾದ್ರೂ ಅಂತೇಳಿ ಕಾರ್ ನಿಲ್ಲಿಸಿ ಕತ್ಲಲ್ಲಿ ಸ್ವಲ್ಪ ದೂರ ಅಷ್ಟೇ ಅಲ್ಲಿಂದ ನಡ್ಕೊಂಡು ಬಂದ್ವಿ. ನೋಡಿದ್ರೆ ಜನ ಅಂದರೆ ಜನ, ಕ್ಯೂ ತುಂಬ ದೊಡ್ಡ ಕ್ಯೂ ಇದೆ. ಈ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅಂದರೆ ಅಷ್ಟೇ 2 ಅವರ್ ಆದರೂ ಬೇಕೇ ಬೇಕು. ನಾವಂತೂ ವಿಶೇಷ ದರ್ಶನ ಎಲ್ಲಪ್ಪ ಇದೆ, ಅರೇಂಜ್ ಮಾಡಿದರೆ ಸಾಕು ಅಂದ್ಕೊಂಡು ನೋಡ್ತಾ ಇದ್ವಿ ಎಲ್ಲಿದೆ. ಅಟ್ಲೀಸ್ಟು ಟಿಕೆಟ್ ತೊಗೊಂಡು ಬೇಗ ಹೋಗ್ಬಿಡೋಣ. ಮಗು ಇಟ್ಕೊಂಡು 2 ಅವರೆಲ್ಲ ನಿಂತ್ಕೊಂಡು ದರ್ಶನ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಅದು ನನ್ನ ಮಗ ಬೇರೆ ತುಂಬ ತುಂಟ, ಅವನು. ಇಬ್ಬರು ಮಕ್ಕಳೂ ಕ್ಯೂನಲ್ಲಿ ಮೇಂಟೈನ್ ಮಾಡೋದಂದರೆ ತುಂಬ ಕಷ್ಟ. ವಿಶೇಷ ದರ್ಶನ ಟಿಕೆಟ್ ಕಾಣಿಸ್ತು ನೋಡಿ, 50 ರೂಪೀಸ್ ಒಬ್ಬರಿಗೆ. ಸೊ ಹೋಗಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಸ್ಪೆಷಲ್ ಎಂಟ್ರಿದು ಲೈನಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ನೋಡಿ, ಇದು ಬಂದು ಲಿಂಗಕ್ಕೆ ಹಾಲು ಹಾಕ್ತಾ ಇದ್ದಾರೆ. ಇದು ಕೂಡ ಟಿಕೆಟ್ ತೊಗೊಂಡು ಬರೋದು, ಅಭಿಷೇಕ ಮಾಡೋದು ಹಾಲಿನಿಂದ. ಇವತ್ತು ತುಂಬ ಒಳ್ಳೆಯದು ಅಭಿಷೇಕ ಮಾಡಿದ್ರೆ, ಅದಕ್ಕೋಸ್ಕರ ನೋಡಿ ದೇವಸ್ಥಾನ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ. ನನಗಂತೂ ಎಷ್ಟು ನೋಡಿದ್ರೂ ಸಾಕಾಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಹಿಂದೆ ಬಂದಿದ್ವಿ ತುಂಬ ಸಲ, ಬಟ್ ಇವತ್ತು ವಿಶೇಷವಾಗಿ ಇತ್ತು ಅಲಂಕಾರ ಎಲ್ಲನೂ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ವಾಟ್ರ್ ಫೌಂಟೇನು, ಜನ ನೋಡಿ ಎಷ್ಟು ರಶ್ ಇದೆ ಅಂತ. ಈ ದೃಶ್ಯ ನೋಡೋದಕ್ಕೆ ನಾವು ಕೂಡ ಹೋಗಿದ್ದಿದ್ದು. ಶಿವಪ್ಪನ ನೋಡಿ ಕಣ್ಣು ತುಂಬ್ಕೊಂಡ್ವಿ. ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಈ ದೇವಸ್ಥಾನಕ್ಕೆ ಹೋಗಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಇದು ಎಂಟ್ರೆನ್ಸು. ಅಂತೂ ಇಂತೂ ಕ್ಯೂನಲ್ಲಿ ನಿಂತ್ಕೊಂಡು ಒಳಗಡೆ ಬಂದ್ವಿ. ವಿಶೇಷ ದರ್ಶನ ತೊಗೊಂಡ್ರೂ ನಮಗೆ 1/2 ಅವರಿಂದ 1 ಅವರ್ ಬೇಕಾಯಿತು ಒಳಗಡೆ ಬರೋದಕ್ಕೆ. ಗಣಪತಿ ಇದೆ ಸ್ಟಾರ್ಟಿಂಗಲ್ಲೇ. ಮತ್ತು ಕೈ ಮುಕ್ಕೊಂಡು ಒಳಗಡೆ ಬಂದ್ವಿ. ನೋಡಿ ಶಿವ ಪಾರ್ವತಿನೇ ಕೂತಿದ್ದಾರೆ ಅನ್ನೋ ಥರ ಇದೆ. ಆ ತಂದೆ ದರ್ಶನ ಆಯಿತು ಶಿವಪ್ಪಂದು. ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಮತ್ತು ಹೊರಗಡೆ ಬಂದು ತೀರ್ಥ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅದನ್ನು ತೊಗೊಂಡ್ವಿ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಶೇಷವಾಗಿ ಅಲಂಕಾರ ಮಾಡಿದರು. ಎಲ್ಲ ಕಡೆ ಈ ಥರ ಡೆಕೋರೇಷನ್ ಮಾಡಿದರು. ಶಿವಪ್ಪ, ನಂದಿ. ನನ್ನ ಮಗ ಫೋಟೋ ತೆಗಿ ಮಮ್ಮಿ ಅಂತ ಹೇಳ್ತಿದ್ದಾನೆ. ಮತ್ತು ಅಲ್ಲಿ ನಂದಿ ಇತ್ತು. ದೇವರಿಗೂ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಇದು ಫುಲ್ ಹೊರಗಡೆ ಎಕ್ಸಿಟ್ಟು. ಅಲ್ಲಿ ಬಂದರೆ ಮತ್ತೆ ಅಲ್ಲಿ ಒಂದು ರೀತಿಯ ಡೆಕೋರೇಟ್ ಮಾಡಿದರು ಶಿವಲಿಂಗಕ್ಕೆ. ಅಲ್ಲೂ ಕೂಡ ಹೋಗಿ ನೋಡ್ಕೊಂಬಂದ್ವಿ. ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು. ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಖುಷಿಗೆ. ಅವರು ತುಂಬ ಎಂಜಾಯ್ ಮಾಡ್ತಾರೆ ಹೊರಗಡೆ ಬಂದರೆ. ನೀವೇ ನೋಡ್ಬೋದು ಎಷ್ಟು ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಲ್ಲೇ ಈ ಥರ ಎಲ್ಲ ನೋಡಿ. ಹನುಮಂತ ಎಷ್ಟು ಚೆನ್ನಾಗಿದೆ, ಆಂಜನೇಯ. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಹೋಗಿ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ನಾವು ಜಾಗರಣೆ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳು ಮಲ್ಕೊಂಡ್ರು. ಶಿವರಾತ್ರಿಯ ದಿನ ನಿಶಿತ ಮುಹೂರ್ತ ಅಂತ ಇರುತ್ತೆ. ಅದು ಈ ವರ್ಷ ಮಧ್ಯರಾತ್ರಿ 12ರಿಂದ 1 ಗಂಟೆವರೆಗೂ ಇತ್ತು. ಆ ಮುಹೂರ್ತದಲ್ಲಿ ಶಿವನಿಗೆ ಹಾಲನ್ನು ಅರ್ಪಿಸಿ, ಶಿವನಾಮ ಸ್ಮರಣೆ ಮಾಡಿ, ಹೂಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ಮನೆಗೆ ಬಂದಾದಮೇಲೆ ನಿಶ್ಚಿತ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರು.
ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಆ ದೇವರು ಬೇಗ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.